ದೇವಸ್ಥಾನದ ಹುಂಡಿ ಹಣ ಮನೆಗೆ ತೆಗೆದುಕೊಂಡು ಹೋದ ಎನ್ಆರ್ ಸಂತೋಷ್ ಗ್ರಾಮಸ್ಥರಿಂದ ಆರೋಪ. ಅರಸೀಕೆರೆ ತಾಲೂಕಿನ ದುಮ್ಮೇನಹಳ್ಳಿಯ ಗ್ರಾಮ ಪಂಚಾಯಿತಿಯ ಅಮ್ಮನಹಟ್ಟಿಯ ಶ್ರೀ ಗಂಗಮಳಮ್ಮನ ದೇವಿ ದೇವಸ್ಥಾನದ ಹುಂಡಿ ಹಣವನ್ನು ಎನ್ಆರ್ ಸಂತೋಷ್ ಮನೆಗೆ ತೆಗೆದುಕೊಂಡು ಹೋಗಿದ್ದಾರೆ ಎಂದು ಗ್ರಾಮಸ್ಥರಿಂದ ಆಕ್ರೋಶಭರಿತ ಆರೋಪ ಕೇಳಿಬಂದಿದೆ. ಅರಸೀಕೆರೆ ತಾಲೂಕಿನ ದುಮ್ಮೇನಹಳ್ಳಿಯ ಗ್ರಾಮ ಪಂಚಾಯಿತಿಯ ಅಮ್ಮನಹಟ್ಟಿಯ ಶ್ರೀ ಗಂಗಮಳಮ್ಮನ ದೇವಿ ದೇವಸ್ಥಾನದ ಹುಂಡಿ ಹಣವನ್ನು ಗ್ರಾಮಸ್ಥರು ಯುಗಾದಿ ಹಬ್ಬದ ಜಾತ್ರೆ ಮಾಡಬೇಕೆಂದು ಇರುವ ಸಂದರ್ಭದಲ್ಲಿ ಎನ್ಆರ್ ಸಂತೋಷ್ ಕಡೆಯವರು ನಮ್ಮ ಟ್ರಸ್ಟ್ ಇದೆ ಎಂದು ಹೇಳಿ ಏಕಾಏಕಿ ಹುಂಡಿ ಹೊಡೆಯುವ ಪ್ರಯತ್ನ ಮಾಡುತ್ತಿದ್ದಾರೆ. ಹಾಗೂ 2025 ಸೆಪ್ಟೆಂಬರ್ 14ನೇ ತಾರೀಕು ಎನ್ಆರ್ ಸಂತೋಷ್ ದೇವಸ್ಥಾನದ 1,48,81,440 ರೂಪಾಯಿ ಹಣವನ್ನು ಏನೋ ಮಾಡೋಣ ಎಂದು ನಮ್ಮನ್ನೆಲ್ಲ ನಂಬಿಸಿ ತೆಗೆದುಕೊಂಡು ಹೋಗಿರುತ್ತಾರೆ. ಇಲ್ಲಿಯವರೆಗೂ ಆ ಹಣ ನಮಗೆ ವಾಪಸ್ಸು ಕೊಟ್ಟಿರುವುದಿಲ್ಲ. ಎನ್ಆರ್ ಸಂತೋಷ್ ಕಳ್ಳರಿಗೆಲ್ಲ ಸಪೋರ್ಟ್ ಕೊಟ್ಟು ನೀವು ಕೂಡ ಹುಂಡಿ ದುಡ್ಡನ್ನ ಹೊಡೆಯುವ ಕೆಲಸ ಮಾಡ್ತಿದ್ದೀರಾ. ಈ ಆಟ ಎಲ್ಲ ಆಡೋಕೆ ನಾವು ಬಿಡೋದಿಲ್ಲ, ಪುನಃ ಹುಂಡಿ ಹೊಡೆಯೋಕೆ ನಾವು ಬಿಡೋದಿಲ್ಲ. ನೀವು ಏನು ದೇವರ ದುಡ್ಡು ತಗೊಂಡು ಹೋಗಿದ್ದೀರಾ, ನಿಮಗೂ ಒಳ್ಳೆಯದು. 6 ತಿಂಗಳಾದರೂ ದುಡ್ಡು ವಾಪಸ್ಸು ನೀಡಿಲ್ಲ. ಗ್ರಾಮಸ್ಥರಿಂದ ನೇರ ಆರೋಪ. ಎನ್ಆರ್ ಸಂತೋಷ್ ದೇವಸ್ಥಾನದ ಹಣವನ್ನು ಮನೆಗೆ ತೆಗೆದುಕೊಂಡು ಹೋಗಿದ್ದಾರೆ. ವಾಪಸ್ ತೆಗೆದುಕೊಂಡು ಕೊಡುವವರೆಗೂ ಬಿಡುವುದಿಲ್ಲ. ನಿಮ್ಮ ಏನೇ ಹುನ್ನಾರಕ್ಕೂ ನಾವು ಬಗ್ಗೋದಿಲ್ಲ. ದೇವಸ್ಥಾನದ ಉಂಡಿ ಹಣವು ಸಾರ್ವಜನಿಕರ ಸ್ವತ್ತು. ಇದು ನಿಮ್ಮ ತಂದೆಯಾಗಲಿ ನಿಮ್ಮ ತಾತನದಾಗಲಿ ಹಣವಲ್ಲ ಎಂದು ಹೇಳುವ ಮೂಲಕ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು. ಗಂಗಮಾಳಮ್ಮ ದೇವಿಯ ಭಕ್ತರ ಗಮನಕ್ಕೆ, ಅದಲ್ಲದೆ ಅರಸೀಕೆರೆಯ ಮಹಾಜನತೆಯ ಗಮನಕ್ಕೆ, ನಾವು ಯುಗಾದಿ ಜಾತ್ರೆ ಹತ್ರ ಬಂತು. ಯುಗಾದಿ ಜಾತ್ರೆ ಮಾಡಬೇಕು ಅಂತೇಳಿ ಗ್ರಾಮಸ್ಥರೆಲ್ಲ ಹೊರಟಿರೋಂಥ ಸಂದರ್ಭದಲ್ಲಿ ಎನ್ಆರ್ ಸಂತೋಷ್ ಕಡೆಯವರು ಒಂದು 4 ಜನ ಟ್ರಸ್ಟ್ ಇದೆ ನಮ್ಮದು ಅಂತ ಹೇಳಿ ಏಕಾಏಕಿ ಉಂಡಿ ಹೊಡೆಯೋಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ನೊಣವಿನಕೆರೆ ಸಂತೋಷ್ ಅವರು ಸೆಪ್ಟೆಂಬರ್ 14ರಲ್ಲಿ ದೇವಸ್ಥಾನದ ಉಂಡಿ ಹಣನ ತಗೊಂಡು ಹೋಗಿರ್ತಾರೆ. 1,48,81,440 ರೂಪಾಯಿ ಹಣನ ನೊಣವಿನಕೆರೆ ಸಂತೋಷ್ ಅವರು ದೇವಸ್ಥಾನದ ಉಂಡಿ ಹಣನ ತಗೊಂಡು ಹೋಗಿರ್ತಾರೆ. ನಮ್ಮನ್ನೆಲ್ಲ ನಂಬಿಸಿ ನಾವು ಏನೋ ಒಂದು ಮಾಡ್ಬಿಡೋಣ ಅಂತ ಹೇಳಿ ನಂಬಿಸಿ ಏಕಾಏಕಿ ಅವರು ತಗೊಂಡು ಹೋಗಿರ್ತಾರೆ. ಇವತ್ತವರೆಗೂ ಕೂಡ ಆ ದುಡ್ಡನ್ನ ತಗೊಂಬಂದು ಕೊಟ್ಟಿಲ್ಲ. ಎನ್ಆರ್ ಸಂತೋಷ್ ಅವ್ರಿಗೆ ನಾನು ನೇರ ಮಾತುಗಳನ್ನು ಹೇಳ್ತಾ ಇದ್ದೀನಿ. ತಾವು ಕಳ್ಳರಿಗೆಲ್ಲ ಸಪೋರ್ಟ್ ಮಾಡ್ಕೊಂಡು, ಉಂಡಿ ಕಳ್ಳರಿಗೆಲ್ಲ ಸಪೋರ್ಟ್ ಮಾಡ್ಕೊಂಡು, ನೀವು ಉಂಡಿ ದುಡ್ಡನ್ನ ಹೊಡೆಯೋಕ್ಕೋಸ್ಕರ ಇದನ್ನೆಲ್ಲ ಈ ಆಟ ಆಡ್ಕೊಂಡು ಬಂದ್ರೆ ನಾವೇನು ಬಿಡಲ್ಲ, ಯಾವುದೇ ಕಾರಣಕ್ಕೂ ಬಿಡಲ್ಲ. ನೀವು ಉಂಡಿ ಹೊಡೆಯಕ್ಕೆ ಬಂದ್ರೆ ಮತ್ತೆ ನಾವು ಯಾವುದೇ ಕಾರಣಕ್ಕೂ ಬಿಡೋ ಪ್ರಶ್ನೆನೇ ಇಲ್ಲ. ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ತಾವೇನ್ ದೇವ್ರ ದುಡ್ಡು ತಗೊಂಡು ಹೋಗಿದ್ದೀರಾ ಅದನ್ನ ತಗೊಂಬಂದು ಇಟ್ರೆ ಒಳ್ಳೇದು, ನಿಮ್ಗೂ ಒಳ್ಳೇದು, ನಮಗೂ ಒಳ್ಳೇದು. ನೀವೇನೇ ಮಾಡಿದ್ರು ಕೂಡ ನಾವು ಯಾವುದೇ ಕಾರಣಕ್ಕೂ ಈ ವಿಚಾರದಲ್ಲಿ ಹಿಂದೆ ಸರಿಯ ಪ್ರಶ್ನೆನೇ ಇಲ್ಲ. ನೀವೇನು ಉಂಡಿ ದುಡ್ಡು ತಗೊಂಡು ಹೋಗಿದ್ದೀರಾ, ಸೆಪ್ಟೆಂಬರ್ ಆಯ್ತು, ಇಲ್ಲಿಗೆ 6 ತಿಂಗಳಾಯ್ತು. ನಾವು ತುಂಬಾ ತಾಳ್ಮೆಗಿಂದ ಇದೀವಿ. ನಾವು ನಿಮ್ ಬಗ್ಗೆ ಇಟ್ಟಿರೋ ವಿಶ್ವಾಸಕ್ಕೆ, ನಾವು ನಿಮ್ ಜೊತೆ ಇದ್ವಿ ಅನ್ನೋ ಕಾರಣಕ್ಕೆ ವಿಶ್ವಾಸಕ್ಕೆ ನಾವು ನಂಬಿಕೆ ಇಟ್ಟು ನಾವು ಇದುವರೆಗೂ ತಾಳ್ಮೆಗಿದ್ವಿ. ಈಗ ಹೇಳ್ತಾ ಇದೀವಿ, ನೀವು ಯಾವನ್ನೋ ಟ್ರಸ್ಟ್ ಅವನ್ನ ಒಂದಿಬ್ರು ಇದ್ ಮಾಡ್ಬಿಟ್ಟು ಎತ್ಕಟ್ಸ್ಬಿಟ್ಟು ಉಂಡಿ ಓಡಿಸ್ತೀನಿ, ಮತ್ತೆ ನೀವು ಉಂಡಿಗೆ ಆ ಬಗ್ಗೆ ಆಲೋಚನೆ ಮಾಡ್ತಾ ಇದ್ರಿ. ಇದು ತುಂಬಾ ತಪ್ಪು. ನೀವು ಏನು ಉಂಡಿ ದುಡ್ಡು ತಗೊಂಡು ಹೋಗಿದೆ, ಎನ್ಆರ್ ಸಂತೋಷ್ ಅವ್ರನ್ನೇ ನಂಬಿಕೆ ಇಟ್ಟು ನಾವು ಇದು ಮಾಡಿತ್ತು. ಎನ್ಆರ್ ಸಂತೋಷೇ ಉಂಡಿ ದುಡ್ಡನ್ನ ಅವ್ರ ಮನೆಗೆ ತಗೊಂಡು ಹೋಗಿದ್ದಾರೆ. ಅವರು 1,48,81,440 ರೂಪಾಯಿ ನಾವು ಹಬ್ಬ ಮಾಡ್ಬೇಕಪ್ಪ, ತಗೊಂಬಂದ್ ಕೊಡು. 1,48,81,440 ರೂಪಾಯಿ ತಗೊಂಡು ಹೋಗಿದ್ಯಲ್ಲ, ಅದಕ್ಕೆ ಏನೇನ್ ಮಾಡಿದೆ ಅಂತ ನಮ್ಮ ಭಕ್ತರಿಗೆ ಮತ್ತೆ ಸಾರ್ವಜನಿಕರಿಗೆ ಲೆಕ್ಕ ಕೊಡು. ಈ ದುಡ್ಡು ನಿಮ್ದಲ್ಲ, ಅಥವಾ ನಿಮ್ಮ ಗೌರವಾನ್ವಿತ ನಿಮ್ಮ ತಂದೆಯವ್ರದೋ ಅಥವಾ ನಿಮ್ಮ ತಾತವ್ರದೋ ಶ್ರಮ ಇಲ್ಲದು ಸ್ವಾಮಿ. ಈ ದುಡ್ಡಿಗೆ ನೀವು ಯಾವತ್ತು ಏನು ದೇವಸ್ಥಾನಕ್ಕೆ ಬಂದು ಒಂದು 500 ರೂಪಾಯಿ ಉಂಡಿಗೆ ಯಾವತ್ತೂ ಹಾಕಿಲ್ಲ ಸಂತೋಷ್ ಅವ್ರೆ. ನಾನು ನಿಮಗೆ ನೇರವಾಗಿ ಹೇಳ್ತೀನಿ, ನೀವು ಇದರಿಂದ ಏನೇ ಮಾಡಿದ್ರು, ಏನೇ ಉನ್ನಾರ ಮಾಡಿದ್ರು, ನಮ್ಗೆ ನೀವೇನೇ ಇದ್ ಮಾಡಕ್ ಬಂದ್ರು ನಾವು ಈ ವಿಚಾರದಿಂದ ಹಿಂದೆ ಸರಿಯ ಪ್ರಶ್ನೆನೇ ಇಲ್ಲ. ದಯಮಾಡಿ ತಮಗೆ ಗೌರವವಾಗಿ ಹೇಳ್ತಾ ಇದೀವಿ, ಆ ದುಡ್ಡನ್ನ ತಗೊಂಬಂದು ದಯವಿಟ್ಟು ದೇವಸ್ಥಾನ ಕೊಡಿ. ಜಾತ್ರೆ ಮಾಡಬೇಕು, ದಯಮಾಡಿ ದೇವಸ್ಥಾನ ಕೊಡಿ.